ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಥಿಂಗ್ ಅವರಂತೂ ಫೋನ್ ಕಳಿಸ್ಲಿಲ್ಲ. ಆದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹರೀಶ್ ಅಂತ, ಅವರು ಬೆಂಗಳೂರಿನ ಪೀಣ್ಯದಲ್ಲಿರೋದು. ಅವರು ಫ್ಲಿಪ್ಕಾರ್ಟ್ನಲ್ಲಿ 2,000 ರೂಪಾಯಿ ಕೊಟ್ಬಿಟ್ಟು ಈ ಒಂದು ನಥಿಂಗ್ ಫೋನನ್ನು ಪ್ರೀ ಬುಕ್ ಮಾಡಿದರು. ನನಗೆ ಮೇಲ್ ಮಾಡಿದರು, ಬ್ರೋ ನಾನು ಈ ಒಂದು ನಥಿಂಗ್ ಫೋನ್ 1ನ ಪ್ರೀ ಬುಕ್ ಮಾಡಿದ್ದೀನಿ, ಇನ್ ಕೇಸ್ ನಿಮಗೆ ರಿವ್ಯೂಗೆ ಬೇಕು ಅಂತ ಅಂದರೆ ಕೇಳಿ ನಾನು ನಿಮಗೆ ಕೊಡ್ತೀನಿ ಅಂತ. ನನ್ನ ಅದೃಷ್ಟ ಹೆಂಗಪ್ಪ ಅಂತ ಅಂದರೆ, ಅವ್ರು ಪೀಣ್ಯ ಇರೋದು ನಾನಿಲ್ಲೇ ನಿಯರ್ ಬೈ 8ನೇ ಮೈಲಿ ಹತ್ರ, ಸ್ವಲ್ಪ ಹತ್ರ ಆಗುತ್ತೆ. ಸೊ ನಾನು ಮೇಲ್ ನೋಡಿದೆ, ಅವ್ರದ್ದು ಮೇಲ್ ರಿಪ್ಲೈ ಮಾಡಿದೆ. ಸೊ ಲಿಟ್ರಲಿ ಅವರೇ ಬಂದ್ಬಿಟ್ಟು ಮನೆಗೆ ಈ ಒಂದು ಫ್ಲಿಪ್ಕಾರ್ಟ್ ಬಾಕ್ಸನ್ನು ಓಪನ್ ಮಾಡ್ದಂಗೆ, ಅವ್ರು ಓಪನ್ ಕೂಡ ಮಾಡಿಲ್ಲ, ಬಂದ್ಬಿಟ್ಟು ತಂದು ಕೊಟ್ಟೋದ್ರು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾನು ಇನ್ ಕೇಸ್ ವೆಯ್ಟ್ ಮಾಡಿ ಆರ್ಡರ್ ಮಾಡೋದಕ್ಕೆ ತುಂಬ ದಿನ ಆಗ್ತಾಯಿತ್ತು, ಒಂದು 20-30 ದಿನನಾದ್ರು, ಒಂದು ತಿಂಗಳಾದರೂ ಆಗ್ತಿತ್ತೇನೋ ಮೋಸ್ಟ್ಲಿ ನಾನೇ ಪರ್ಚೇಸ್ ಮಾಡೋದಕ್ಕೆ. ಸೊ ಇವ್ರು ನನಗೆ ತಂದು ಕೊಟ್ಟೋದ್ರು. ನೋಡ್ಬೋದು 2 ದಿನಕ್ಕೆ ಒಂದು ಫೋನ್ ನನ್ನ ಕೈ ಸೇರಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಬ್ರೋ. ಒಂಥರ ಲಕ್ ಅಂತ ಅನ್ಬೋದು ನಂದು. ಸೊ ನಾನಿವತ್ತು ಈ ಒಂದು ನಥಿಂಗ್ ಫೋನ್ 1ನ ಫೈನಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿರುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರೂ ಗೊತ್ತಿರ್ಬೋದು, ಈ ಒಂದು ಸ್ಮಾರ್ಟ್ಫೋನ್ ಸುಮಾರು 30-32 ಸಾವಿರ ರೇಂಜಲ್ಲಿ ಲಾಂಚ್ ಆಗಿರುವಂಥದ್ದು, ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು. ಈ ಒಂದು ಪ್ರೈಸ್ ರೇಂಜ್ಗೆ ನೋಡೋಣ ಫೋನ್ ಚೆನ್ನಾಗಿಲ್ವೋ ತಿಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಫೋನ್ ಏನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಇದೊಂದು ರಿಟೇಲ್ ಯೂನಿಟ್ ಆಯ್ತಾ. ಇವರು ಆರ್ಡರ್ ಮಾಡಿರುವಂಥದ್ದು 8 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ನ ವೇರಿಯಂಟು. ಆ ಬಿಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸುಮಾರು 31,000 ಇವರು HDFC ಬ್ಯಾಂಕ್ ಆಫರ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ಅವರಿಗೆ 2,000 ಅಪ್ರಾಕ್ಸಿಮೇಟ್ಲಿ ಇನ್ಸ್ಟಾಂಟ್ ಡಿಸ್ಕೌಂಟ್ ಸಿಕ್ಕಿದೆ. ಸೊ 31,000 ರೂಪಾಯಿಗೆ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಿರುವಂಥದ್ದು. ಗಮನಿಸ್ತಾ ಇದ್ರೆ ಈ ಒಂದು ಸ್ಮಾರ್ಟ್ಫೋನ್ನ ಬಾಕ್ಸ್ ನಿಮ್ಗೆ ರೀತಿ ನೋಡೋ ಸಿಗ್ತಾ ಇರೋದು ತುಂಬ ಸಣ್ಣ ಬಾಕ್ಸ್, ಒಂದು ರೀತಿ ಏನೋ ಡೈರಿ ಇದ್ದಂಗೆ ಇದೆ ಆಯಿತಾ, ತುಂಬ ಕಾಂಪ್ಯಾಕ್ಟ್ ಆಗಿರುವಂಥದ್ದು. ಸೊ ನಮಗೆ ಗೊತ್ತಾಗ್ತದೆ ಈ ಒಂದು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ ಅಂತ. ಇದನ್ನು ಓಪನ್ ಮಾಡೋಕ್ಕೆ ನಿಮ್ಗೆ ತಲೆ ಕೆಟ್ಟೋದು, ಹೆಂಗಪ್ಪ ಓಪನ್ ಮಾಡೋದು ಅಂತ. ಇಲ್ಲೊಂದು ಸಣ್ಣದು ಅರಿಯೋದು ಕೊಟ್ಟಿದ್ದಾರೆ ಇದನ್ನ ಬಾಕ್ಸನ್ನು. ಸೊ ಓಪನ್ ಮಾಡಿದ್ರೆ ಫುಲ್ ಕಂಪ್ಲೀಟಾಗಿ ಈ ರೀತಿ ಓಪನ್ ಆಗುತ್ತೆ. ಸೊ ಇದ್ರ ಒಳಗಡೆ ನಿಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಇನ್ನೊಂದು ಸಣ್ಣ ಬಾಕ್ಸ್ ಇದೆ, ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಇದೆ, ಯುನೀಕ್ ಆಗಿರುವಂಥ ಸಿಮ್ ಎಜೆಕ್ಷನ್ ಪಿನ್ ಆಯಿತಾ. ಇದು ಕೂಡ ಒಂದು ರೀತಿ ಟ್ರಾನ್ಸ್ಪರೆಂಟ್ ಆಗಿದೆ, ಗ್ಲಾಸನ್ನು ಕೂಡ ಇದರಲ್ಲೂ ಕೂಡ ಹಾಕಿದ್ದಾರೆ. ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಯೂಸರ್ ಮ್ಯಾನ್ಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು USB Type-C to Type-C ಡಾಟಾ ಕೇಬಲ್ ಇರುವಂಥ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಸಖತ್ ಒಳ್ಳೆ ಕ್ವಾಲಿಟಿ ಅನ್ನಿಸ್ತಾ ಇರುವಂಥದ್ದು. ಅದರ ಬಿಟ್ಟರೆ ಬೇರೆ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ, ಒಂದು ಫೋನ ಕೈಲಿ ಇಟ್ಕೊಂಡ್ರೆ ಒಂದು ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಏನಕ್ಕೆ ಅಂದರೆ ಈ ಒಂದು ಫೋನ್ನ ಫ್ರೇಮ್ ಬಂದ್ಬಿಟ್ಟು ಮೆಟಾಲಿಕ್ ಫ್ರೇಮ್ ಆಯಿತಾ, ಅಲ್ಯೂಮಿನಿಯಂ ಫ್ರೇಮು. ಈ ಒಂದು ಪ್ರೈಸ್ ರೇಂಜಿಗೆ 30,000 ರೂಪಾಯಿಗೆ ಮೋಸ್ಟ್ ಆಫ್ ದ ಫೋನ್ಗಳು ಮೆಟಾಲಿಕ್ ಫ್ರೇಮ್ನ ಕೊಡೋದಿಲ್ಲ, ಇಂಪ್ರೆಸ್ ಮಾಡ್ತು. ಮತ್ತು ಈ ಒಂದು ಫ್ರೇಮ್ ಫ್ಲಾಟ್ ಡಿಸೈನ್ನ ಹೊಂದಿರುವಂಥದ್ದು ಆಯಿತಾ. ಅದು ಲುಕ್ ವೈಸು ಪ್ರೀಮಿಯಮ್ ಆಗು ಕಾಣುತ್ತೆ ಮತ್ತು ಕೈಗೆ ತುಂಬ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಮತ್ತು ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಗ್ಲಾಸ್ ಆಗಿರುವಂಥದ್ದು, ಗೊರಿಲ್ಲಾ ಗ್ಲಾಸ್ 5 ಆಯಿತಾ. ಗ್ಲಾಸ್ ಆಗಿದ್ರೂ ಕೂಡ ಫ್ರಂಟು ಬ್ಯಾಕು ಮೆಟಾಲಿಕ್ ಫ್ರೇಮ್ ಆಗಿದ್ರೂ ಕೂಡ ಈ ಒಂದು ಸ್ಮಾರ್ಟ್ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ, ಕೇವಲ 193.5 ಗ್ರಾಮ್ ವೆಯ್ಟ್ ಇರುವಂಥದ್ದು. ಮತ್ತು ಒಂದು ಲೆವೆಲ್ಗೆ ತಿನ್ನಾಗಿ ಕೂಡ ಇದೆ. 8.3 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಒಂದು ರೀತಿ ಐಫೋನ್ ರೀತಿ ಕಾಣುತ್ತೆ ಅಂತ ಬೇಕಾದರೂ ಅನ್ಬೋದಾಯ್ತಾ. ಇನ್ನು ಈ ಒಂದು ಫೋನ್ನ ಫ್ರಂಟಿಗೆ ಬಂತು ಅಂತ ಅಂದರೆ, ಫ್ರಂಟಲ್ಲಿ ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಮತ್ತು ಫ್ರಂಟಲ್ಲಿ ಒಂದು ಸಣ್ಣ ಪಂಚಲ್ ಕ್ಯಾಮ್ರಾ ಇರುವಂಥದ್ದು. ಬೆಜಲಿಗೆ ಬಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಬೆಜಲ್ ಈಕ್ವಲ್ ಆಗಿರುವಂಥದ್ದು ಮತ್ತು ತುಂಬ ಕಡಿಮೆ ಬೆಜಲ್ ಇದೆ ಆಯ್ತಾ. ಫ್ರಂಟಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇನ್ನು ಈ ಒಂದು ಫೋನ್ ಹಿಂದಕ್ಕೆ ಬಂತು ಅಂತಂದರೆ ತುಂಬ ಯೂನಿಕ್ ಡಿಸೈನ್ ಆಯ್ತಾ. ಈ ರೀತಿ ಡಿಸೈನ್ನ ವಿಶ್ವದ ಯಾವ ಬ್ರ್ಯಾಂಡು ಕೂಡ ಮಾಡಿರೋದಿಲ್ಲ, ನೀವು ಕೂಡ ನೋಡಿರೋದಿಲ್ಲ ಆಯ್ತಾ. ಟ್ರಾನ್ಸ್ಪರೆಂಟ್ ಡಿಸೈನು. ಹಿಂದ್ಗಡೆ ಒಂದು ವೈರ್ಲೆಸ್ ಚಾರ್ಜಿಂಗ್ ಕಾಯಿಲ್ ನಿಮಗೆ ನೋಡೋಕೆ ಸಿಗುತ್ತೆ. ಸರ್ಕ್ಯೂಟ್ ಬೋರ್ಡೆಲ್ಲ ಇಲ್ಲ, ಬಟ್ ಸ್ಟಿಲ್ ತುಂಬ ಯೂನಿಕ್ ಆಗಿದೆ ಲುಕ್ ಮಾತ್ರ. ಹಿಂದ್ಗಡೆ ಸುಮಾರು 900 LED ಹೊಂದಿರುವಂಥ ಯುನೀಕ್ ನೋಟಿಫಿಕೇಶನ್ ಲೈಟ್ ಇರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಹಿಂದ್ಗಡೆ ಗ್ಲಾಸ್ ಬ್ಯಾಕ್ ಆಗಿರೋದ್ರಿಂದ ಸ್ವಲ್ಪ ಸ್ಮಡ್ಜಸ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ಒಳ್ಳೆದು. ಬ್ಯಾಕ್ ಕವರ್ ಹಾಕೊಂಡ್ರೆ ಒಂದು ಟ್ರಾನ್ಸ್ಪರೆಂಟ್ ಲುಕ್ ಹೋಗ್ಬಿಡುತ್ತೆ. ಸೊ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಹಾಕೊಬೇಕು. ಹಿಂದ್ಗಡೆ ನಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲಾಶ್. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಹಿಂದ್ಗಡೆ ಅಂತೂ ಸಖತ್ ಇಂಪ್ರೆಸ್ ಮಾಡ್ತು ಬಿಡಿ ನನಗೆ. ಮತ್ತು ಈ ಒಂದು ಫೋನ್ USB Type-C ಪೋರ್ಟ್ ಇದೆ ಮತ್ತು ಯಾವುದೇ 3.5 mm ಹೆಡ್ಫೋನ್ ಜಾಕನ್ನು ಕೊಟ್ಟಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ ಆಯಿತಾ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು ಒಂದು ಒಳ್ಳೆ ವಿಷಯ. 53 ಅಂತ ಅಂದರೆ ಒಂದು ಬೇಸಿಕ್ ಸಾಕು ಅನ್ಕೋದು. ಅಟ್ಲೀಸ್ಟ್ ಕೊಟ್ಟಿದ್ರಲ್ಲ ಸರ್ಟಿಫಿಕೇಶನ್, ಅದೇ ಒಂದು ಖುಷಿ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ 30,000 ರೂಪಾಯಿಗೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಒಳ್ಳೆ ಕ್ವಾಲಿಟಿಯ ಬಿಲ್ಡನ್ನು ಹೊಂದಿರುವಂಥ ಫೋನ್ ಸಿಗುತ್ತೆ ಅಂತ ಪರ್ಸ್ನಲಿ ನನಗಂತೂ ಅನ್ಸಲ್ಲ. ಇದು ನನ್ನ ಒಪಿನಿಯನ್ನು. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನಲ್ಲಿ 6.55 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ OLED ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಇದು 10 ಬಿಟ್ ಕಲರ್ನ ಸಪೋರ್ಟ್ ಮಾಡುವಂಥ ಡಿಸ್ಪ್ಲೇ, ಬೆಂಕಿ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು 120 ಹರ್ಟ್ಸ್ನ
ರಿಫ್ರೆಶ್ ರೇಟನ್ನು ಕೂಡ ಹೊಂದಿರುವಂಥದ್ದು, HDR10 ಪ್ಲಸ್ ಅನ್ನು ಸಪೋರ್ಟ್ ಮಾಡುತ್ತೆ ಮತ್ತು 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಅನ್ನು ಕೂಡ ಹೊಂದಿರುವಂಥದ್ದು. ಸೊ ಓವರ್ ಹೇಳಬೇಕು ಅಂತ ಅಂದರೆ ಬೆಂಕಿ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಲ್ಯಾಕ್ಸು ಡೀಪ್ ಬ್ಲ್ಯಾಕ್ ಕಾಣುತ್ತೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಒಂದು ಪ್ರೈಸ್ ರೇಂಜ್ಗೆ. ವ್ಯೂಯಿಂಗ್ ಆ್ಯಂಗಲ್ ಕೂಡ ಚೆನ್ನಾಗಿರುವಂಥದ್ದು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಬೆಂಕಿ ಸಖತ್ತಾಗಿದೆ. ಎಲ್ಲೂ ಕೂಡ ಡಿಸ್ಪ್ಲೇಲಿ ಕಾಂಪ್ರಮೈಸ್ ಮಾಡಿಲ್ಲ ಇವರು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಸದ್ಯಕ್ಕೆ ಒಂದು ಫೋನ್ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 8GB ರ್ಯಾಮು 128GB ಸ್ಟೋರೇಜು, 8GB ರ್ಯಾಮು 256GB ಸ್ಟೋರೇಜು, ಮತ್ತು ಇನ್ನೊಂದು 12GB ರ್ಯಾಮ್ ಮತ್ತು 256GB ಸ್ಟೋರೇಜು. ಸೊ ಸದ್ಯಕ್ಕೆ 8GB ಮತ್ತು 128GB ಸ್ಟೋರೇಜ್ನ ವೇರಿಯಂಟ್ ಇನ್ನೂ ಲಾಂಚ್ ಆಗಿಲ್ಲ. ಮೋಸ್ಟ್ಲಿ ಅದು 30,000 ರೂಪಾಯಿಗೆ ಬರುತ್ತೆ. ಸೊ 8 128 256 ತೊಗೊಬೇಕು ನೀವು. ಸೊ ಇದು ನಾನು ಆಗಲೇ ಬಿಲ್ ತೋರಿಸ್ದೆ, ಸುಮಾರು 31,000 ರೂಪಾಯಿ ಆಗುತ್ತೆ. ಸೊ ಈ ಒಂದು ಫೋನ್ದಿರುವಂಥ ರ್ಯಾಮ್ ಬಂದುಬಿಟ್ಟು LPDDR5 ರ್ಯಾಮ್ ಆಯಿತಾ, ಕ್ರೇಜಿ ವಿಷಯ, ಟಾಪ್ ನಾಚು. ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜ್. ಇದರಲ್ಲೂ ಕೂಡ ಈ ಒಂದು ನಥಿಂಗ್ ಅವರು ಕಾಂಪ್ರಮೈಸ್ ಮಾಡಿಲ್ಲ. ಫುಲ್ ಟಾಪ್ ನಾಚ್ ರ್ಯಾಮು, ಟಾಪ್ ನಾಚ್ ಸ್ಟೋರೇಜ್ನ ಕೊಟ್ಟಿರುವಂಥದ್ದು. ಕ್ರೇಜಿ ಇಂಪ್ರೆಸಿವ್ ವಿಷಯ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಒಂದು ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಇರುವಂಥದ್ದು ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 778 ಪ್ಲಸ್ 5G ಪ್ರೊಸೆಸರ್ ಇರುವಂಥದ್ದು. ಇದು ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 5.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಈ ಒಂದು ಬೆಲೆಗೆ ಹೌದು ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸಿಗ್ತವೆ ನಿಮ್ಗೆ. ಆದರೆ ಇವರು ಮಾಡಿರುವಂಥ ಆಪ್ಟಿಮೈಸೇಷನ್ ನಂಗೆ ಹೆವಿ ಇಂಪ್ರೆಸ್ ಮಾಡೋದು. ತುಂಬ ಸ್ಮೂತ್ ಆಗಿರುವಂಥದ್ದು. ಎಲ್ಲೂ ಕೂಡ ಸ್ವಲ್ಪ ಇದುವರೆಗೂ ಕೂಡ ನನಗೆ ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸೇ ಇಲ್ಲ. ಮತ್ತು BGMI ಚೆಕ್ ಮಾಡ್ದಂಗೆ ನೀವು ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು, ತುಂಬ ಸ್ಮೂತ್ ಆಗಿರುವಂಥದ್ದು. ನಂಗೆ ಇದು ಕೂಡ BGMI ಎಲ್ಲೂ ಅಂದರೆ ಎಲ್ಲೂ ಲ್ಯಾಗಿ ಅಂತ ಅನಿಸಿಲ್ಲ. ನನಗೆ ತೋರಿಸ್ತಾ ಇದ್ದೀನಿ ಅಂತ ಡೇ ಟು ಡಾಸ್ ಮಾಡೋದಕ್ಕೊಂದು ತೊಂದರೆನೇ ಆಗೋದಿಲ್ಲ. ಸಖತ್ತಾಗಿದೆ ಇವರು. ಇದು ಯಾವುದೋ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ನ ಹೊಂದಿರುವಂಥ ಫೋನ್ ಅನ್ನೋ ಒಂದು ಫೀಲ್ನ ಕೊಡೋದು ನನಗೆ. ಲಿಟ್ರಲಿ ಹಂಗೆ ಅನಿಸುತ್ತೆ. ಸಖತ್ತಾಗಿದೆ, ತುಂಬ ಸ್ಮೂತ್ ಆಗಿರುವಂಥದ್ದು. ಇದು ಒಂದು ರೀತಿ ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ನ ಹೊಂದಿರುವಂಥ ಫೋನ್ ಅಂತ ಅನಿಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಹೈಯರ್ ಮಿಡ್ ಆ್ಯಂಡು ಹೇಳಿದ್ರೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆರಾಮಾಗಿ ಸಿಗುತ್ತೆ ನಿಮಗೆ. ಒಂದು ಪ್ರೈಸ್ ಮೋಸ್ಟ್ಲಿ ಸ್ನ್ಯಾಪ್ಡ್ರ್ಯಾಗನ್ 870 888 ಸಿಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ 1,000 ಬೆಲೆ ಜಾಸ್ತಿ ಮಾಡಿಕೊಂಡ್ರೆ. ಸೊ ಅದಕ್ಕೆ ಅಷ್ಟು ಪವರ್ಫುಲ್ ಇಲ್ಲ ಅಂದರೂ ಕೂಡ ಇದು ಒಂದು ಲೆವೆಲಿಗೆ ಪವರ್ಫುಲ್ ಆಗಿರೋಂಥ ಪ್ರೊಸೆಸರ್. ಆರಾಮಾಗಿ ಒಂದು ಪ್ರೈಸ್ ರೇಂಜ್ಗೆ ಉಳಿದ ಫೀಚರ್ ನೋಡ್ಕೊಂಡು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಒಟ್ಟಿಗೆ ಪ್ರೊಸೆಸರ್ ಚೆನ್ನಾಗಿರೋ ಸಿಗುತ್ತೆ ಇದಕ್ಕಿಂತ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ನ 1.9 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್ ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಕೂಡ ಹೊಂದಿರುವಂಥದ್ದು ಆಯಿತು. ಇದು ತೆಗೆಯುವಂಥ ಫೋಟೋ ಕ್ರೇಜಿ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಒಳ್ಳೆ ಕ್ವಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೆಂಕಿ. ಈ ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾವನ್ನು ಹೊಂದಿರುವಂಥ ಫೋನ್ ಅಂತ ಬೇಕಾದರೂ ಅನ್ನಬಹುದು. ಒನ್ ಆಫ್ ದ ಬೆಸ್ಟು, ಸಕ್ಕತ್ತಾಗಿದೆನಲ್ಲ, ಕ್ರೇಜಿ ಅನ್ನಲ್ಲ, ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾವನ್ನು ಹೊಂದಿರುವಂಥ ಫೋನ್ ಅಂತ ಪರ್ಸ್ನಲಿ ನಾನು ಚೆಕ್ ಮಾಡಿ ನನಗೆ ಅನಿಸಿರುವಂಥದ್ದು. ಆ ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನೊಂದು ಸೆನ್ಸರ್ ಇದೆ, 50 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು. ಇದು ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. 50 ಮೆಗಾಪಿಕ್ಸೆಲ್ ಆಗಿರೋದ್ರಿಂದ ಈ ಒಂದು ವೈಡ್ ಆ್ಯಂಗಲ್ ಲೆನ್ಸು, ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ, ಇಂಡೋರ್ ಔಟ್ಡೋರ್ ಎರಡು ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುವಂಥದ್ದು. ರೇರ್ ಕ್ಯಾಮ್ರಾ ಕ್ಲಾರಿಟಿ ತುಂಬ ಇಂಪ್ರೆಸ್ ಮಾಡಿದೆ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹಾನೆಸ್ಟ್ಲಿ ಅಂದ್ಕೊಂಡಿರಲಿಲ್ಲ. ಸೊ ಕ್ಯಾಮ್ರಾದಲ್ಲೂ ಕೂಡ ಅವರು ಕಾಂಪ್ರಮೈಸ್ ಮಾಡಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ, ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ, ಬೆಂಕಿ ಅನ್ನಲ್ಲ, ಒಟ್ಟಿಗೆ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಇದಕ್ಕಿಂತ ಒಳ್ಳೆಯ ಫ್ರಂಟ್ ಕ್ಯಾಮ್ರಾ ಹೊಂದಿರುವಂಥ ಫೋನ್ ನಾನು ನೋಡಿದ್ದೀನಿ, ಬಟ್ ಚೆನ್ನಾಗಿದೆ ಅಂತ ಕೆಡ್ತಾಗೂ ಇಲ್ಲ, ಒಟ್ಟಿಗೆ ಚೆನ್ನಾಗಿರುವಂಥದ್ದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಈ ಒಂದು ಫೋನ್ನ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ವಿಡಿಯೋ ಕ್ಲಾರಿಟಿ ಪರವಾಗಿಲ್ಲ, ಚೆನ್ನಾಗಿದೆ ಒಂದು ಲೆವೆಲ್ಗೆ. ರೇರ್ ವಿಡಿಯೋ ಕ್ಲಾರಿಟಿ ನನಗೆ ಇಷ್ಟ ಆಯಿತು. ಮತ್ತು ನೀವು ವಿಡಿಯೋ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಹಿಂದ್ಗಡೆ ಒಂದು LED, ಡೆಡಿಕೇಟೆಡ್ LED ಇದೆ ಆಯಿತಾ. ಸೊ ಅದು ರೆಡ್ ಕಲರ್ LED ಬ್ಲಿಂಕ್ ಆಗುತ್ತೆ ನೀವು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ. ತುಂಬ ಯೂನಿಕ್ ಫೀಚರ್. ಯೂಶಲಿ ಅದು DSLR ಅಲ್ಲೆಲ್ಲ ಇರುತ್ತೆ, ಮೊಬೈಲಲ್ಲಿ ತುಂಬ ಕಡಿಮೆ, ಯಾವ ಫೋನಲ್ಲಿ ಇರೋದಿಲ್ಲ, ಬಟ್ ಇವ್ರು ಕೊಟ್ಟಿದ್ದಾರೆ, ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ತುಂಬ ಫಾಸ್ಟ್ ಆಗಿದೆ, ಎಲ್ಲೂ ಕೂಡ ಡಿಲೇ ಇದೆ ಅಂತ ಅನಿಸಿಲ್ಲ ನನಗೆ, ತುಂಬ ಫಾಸ್ಟ್ ಆಗಿದೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಒಂದು ಲೆವೆಲ್ಗೆ ಫಾಸ್ಟ್ ಆಗಿದೆ, ಗಮನಿಸ್ತಾ ಇದ್ದೀರಾ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಕೆಲವೊಂದು ಸಲ ನೋಡಿ ಅನ್ಲಾಕ್ ಮಾಡಲಿಲ್ಲ ಈಗ. ಸೊ ಸ್ಟ್ರೈಟ್ ಆಗಿರ್ಬೇಕು ತುಂಬ ನಂಗೆ ಅನ್ನಿಸ್ತಂಗೆ. ಸೊ ಈಗ ಅನ್ಲಾಕ್ ಮಾಡ್ತು, ಸ್ವಲ್ಪ ಟೈಮ್ ಅಂತೂ ತೊಗೋತಾ ಇದೆ, ನೋಡ್ಬೋದು. ಕ್ರಾಸಾಗಿ ಇಟ್ಕೊಂಡ್ರೆ ತೆಗಿತಲ್ಲ, ಅದು ಹಂಗೆ ಯೂಸ್ ಮಾಡ್ತಾ ಆಮೇಲೆ ಫಾಸ್ಟ್ ಆಗುತ್ತೆ ಮೋಸ್ಟ್ಲಿ. ಓಕೆ, ಸ್ಟ್ರೈಟಾಗಿ ಇಟ್ಕೊಂಡ್ರೆ ಅನ್ಲಾಕ್ ಮಾಡ್ತಾ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಒಂದು ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. 5000 mAh ಕೆಪಾಸಿಟಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ನ ಕೊಟ್ಟಿಲ್ಲ. ಆದರೆ ಈ ಒಂದು ಸ್ಮಾರ್ಟ್ಫೋನ್ 33 ವ್ಯಾಟ್ನ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ. ಸಪ್ರೇಟಾಗಿ ನೀವು ಚಾರ್ಜರ್ ಪರ್ಚೇಸ್ ಮಾಡಬೇಕು, ನಥಿಂಗ್ ಅವ್ರದ್ದು ಇದೆ. ಅದಕ್ಕೆ ಬೇರೆ ಒಂದು ಎಕ್ಸ್ಟ್ರಾ 1000 ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಸೊ ಫೋನ್ ಪ್ರೈಸ್ ಮೇಲೆ ಎಕ್ಸ್ಟ್ರಾ 1000 ರೂಪಾಯಿ ಕೂಡ ನೀವು ಇಟ್ಕೊಬೇಕಾಗತ್ತೆ ಈ ಒಂದು ಫೋನ್ ಪರ್ಚೇಸ್ ಮಾಡಿದ್ರೆ.
ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆ. ಮತ್ತು ಈ ಒಂದು ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇರುವಂಥದ್ದು ಆಯಿತಾ. ಕ್ರೇಜಿ ವಿಷಯ. ಯೂಶಲಿ ಈ ಒಂದು ಪ್ರೈಸ್ ರೇಂಜಲ್ಲಿ ಆಲ್ಮೋಸ್ಟ್ ಯಾವ ಫೋನಲ್ಲೂ ಕೂಡ ವೈರ್ಲೆಸ್ ಚಾರ್ಜಿಂಗ್ ಇರೋದಿಲ್ಲ. ಇವ್ರು ಕೊಟ್ಟಿರುವಂಥದ್ದು ಸಖತ್ ಇಂಪ್ರೆಸ್ ಮಾಡ್ತು. 15 ವ್ಯಾಟಲ್ಲಿ ಒಂದು ಸ್ಮಾರ್ಟ್ ಫೋನನ್ನು ವೈರ್ಲೆಸ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಇರುವಂಥದ್ದು ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಸುಮಾರು 5 ವ್ಯಾಟಲ್ಲಿ ಈ ಒಂದು ಫೋನ್ನಿಂದ ಬೇರೆ ಫೋನನ್ನು ಬೇರೆ ವೈರ್ಲೆಸ್ ಚಾರ್ಜಿಂಗನ್ನು ಹೊಂದಿರುವಂಥ ಫೋನ್ 5 ವ್ಯಾಟಲ್ಲಿ ಚಾರ್ಜ್ ಮಾಡ್ಬೋದು ಆಯಿತಾ. ಸೊ ಈ ಬೆಲೆಗೆ 30,000 ರೂಪಾಯಿಗೆ ಈ ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿರುವಂಥದ್ದು ದೊಡ್ಡ ವಿಷಯ ಅಂತ ಅನ್ನಿಸ್ತು ನನಗೆ. ಸೊ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಈ ಒಂದು ಫೋನ್ನ OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಆಂಡ್ರಾಯ್ಡ್ 12ನ ಬೇಸ್ ಮೇಲೆ ಆಗ್ತಿರುವಂಥ ನಥಿಂಗ್ OS ಇರುವಂಥದ್ದು. ಇದು ಒಂಥರ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಮಗೆ ನೀಡುತ್ತಾ ಆಯಿತಾ. ಲಿಟ್ರಲಿ ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಯಾವುದೇ ಬ್ಲೂಟ್ವೇರ್ ಇಲ್ಲ, ಯಾವುದೇ ಅನ್ನೋನ್ ಅಪ್ಲಿಕೇಶನ್ ಇಲ್ಲ ಆಯಿತಾ. ಜಸ್ಟ್ ಗೂಗಲ್ ಅಪ್ಲಿಕೇಶನ್ ಇರುವಂಥದ್ದು ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ತುಂಬ ಸ್ಮೂತ್ ಆಗಿರುವಂಥ ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ. ಸಖತ್ ಇಂಪ್ರೆಸ್ ಮಾಡ್ತು. ಇಷ್ಟು ದಿನ ನಾವು ಈ ಒಂದು OnePlus ಫೋನನ್ನು ಈ ಒಂದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸಿಗೆ ತಗೋತಾ ಇದ್ದು, ಬಟ್ ರೀಸೆಂಟ್ ಡೇಸಲ್ಲಿ OnePlus ಫೋನನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಇದೀಗ ಯಾರಿಗಾರು ಸಜೆಸ್ಟ್ ಮಾಡಬೇಕು ಅಂತಂದರೆ ಒಂದು ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸಿಗೆ ಒಂದು ಫೋನ್ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತೀನಿ ಆಯಿತಾ. ಸಖತ್ ಇಂಪ್ರೆಸ್ ಮಾಡೋದು. ವಾಯ್ಸ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇವರ ಪ್ರಕಾರ 3 ವರ್ಷದ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರಂತೆ. 3 ವರ್ಷ ಬೆಂಕಿ ವಿಷಯ, ಕ್ರೇಜಿ ವಿಷಯ ಅಂತ ಇಷ್ಟಪಡ್ತೀನಿ. 3 ವರ್ಷದ ಆ್ಯಂಡ್ರಾಯ್ಡ್ ಅಪ್ಡೇಟ್ ಅನ್ನೋದ್ರೆ ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗ್ ಮೇನ್ ಸ್ಪೀಕರ್, ಇನ್ನೊಂದು ಇಯರ್ ಪೀಸ್, ಎರಡನೇ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ ಮತ್ತು ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ. ಇಂಪ್ರೆಸ್ ಮಾಡ್ತು. ಮತ್ತು ಈ ಒಂದು ಫೋನಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇರುವಂಥದ್ದು ಇಂಪ್ರೆಸಿವ್ ವಿಷಯ. ಮತ್ತು ಬ್ಲೂಟೂತ್ 5.2 ಕೂಡ ಇದೆ ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು. ಇನ್ನು ಕೊನೆಯದಾಗಿ ಒಂದು ಸ್ಮಾರ್ಟ್ ಫೋನ್ನ ಯುನೀಕ್ ಫೀಚರ್ ಆಗಿರುವಂಥ ಹಿಂಗಡೆ ಇರುವಂಥ LED ಬಗ್ಗೆ ಮಾತನಾಡಬೇಕಂತ ಅಂದ್ರೆ ನೋಡ್ತಾ ಇದ್ದಾರೆ ರಿಂಗ್ ಟೋನ್ನ ಜೊತೆಗೆ ನೋಡ್ತಾ ಇದ್ದೀರಾ ಈ ರೀತಿ ರಿಂಗ್ ಟೋನ್ನ ಜೊತೆಗೆ ಹಿಂಗಡೆ ಇರುವಂಥ LED ಚೇಂಜ್ ಆಗುತ್ತೆ. ತುಂಬ ಯುನೀಕ್ ಆಗಿದೆ ಅಂತ ಅನ್ನಿಸ್ತು. ಈ ಒಂದು LED ಏನಿದೆ ಅಲ್ವಾ, ಅದನ್ನು ಬೇಕಾದ್ರೆ ನೀವು ಆಫ್ ಕೂಡ ಆಫ್ ಮಾಡ್ಬೋದು. ಬೇಡ ಅಂದರೆ ಬ್ಯಾಟ್ರಿ ಜಾಸ್ತಿ ಯೂಸ್ ಆಗುತ್ತೆ ಅಂದರೆ ಆಫ್ ಕೂಡ ಮಾಡ್ಬೋದು, ಕಂಪ್ಲೀಟಾಗಿ ಆಫ್ ಮಾಡ್ಬೋದು. ಮತ್ತು ನಾವು ವಿಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು ರೀತಿ ಫ್ಲ್ಯಾಶ್ ರೀತಿ ಕೂಡ ಈ ಒಂದು LED ಯೂಸ್ ಮಾಡ್ಕೊಬೋದು. ಸೊ ಸೂಪರ್ ಫೀಚರ್ ಅಂದರೆ ತುಂಬ ಯುನೀಕ್ ಆಗಿದೆ ಆಯಿತಾ. ಸಖತ್ ಇಷ್ಟ ಆಯ್ತು ನನಗಂತೂ. ಮತ್ತು ನೀವು ಚಾರ್ಜ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಎಷ್ಟು % ಚಾರ್ಜ್ ಆಗಿದೆ ಅಂತ ಒಂದು ಇಂಡಿಕೇಟರಲ್ಲಿ ತೋರಿಸುತ್ತೆ. ನಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಎಷ್ಟು ಚಾರ್ಜ್ ಆಗಿದೆ ಅಷ್ಟು ಬಾರ್ ತುಂಬಿರುತ್ತೆ. ನೀವು ಮೇಲ್ಗಡೆ ಇಲ್ಲಿ ಟಾಸ್ಕ್ ಬಾರಲ್ಲಿ ಬ್ಯಾಟ್ರಿ ಇರುತ್ತಲ್ವ, ಬ್ಯಾಟ್ರಿ ಎಷ್ಟು ತುಂಬಿದೆ ಅಂತ ತೋರಿಸುತ್ತಲ್ವ. ಸೊ ಅದೇ ರೀತಿ ಚಾರ್ಜ್ ಆಗಿರ್ಬೇಕಾದ್ರೆ ನಮಗೆ ಜಸ್ಟ್ ನಾವು ಫೋನ್ ನೋಡೋ ಅವಶ್ಯಕತೆನೆಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಈ ಒಂದು LED ಅಲ್ಲೇ ಎಷ್ಟು ಚಾರ್ಜ್ ಆಗಿದೆ. ತುಂಬ ಯುನೀಕಾಗಿ ತುಂಬ ಡಿಫ್ರೆಂಟಾಗಿ ಮಾಡಿದರೆ ಸಖತ್ ಇಂಪ್ರೆಸ್ ಮಾಡ್ತು ನನಗಂತೂ. ಸೊ ಇಷ್ಟು ಒಂದು ಸ್ಮಾರ್ಟ್ ಫೋನ್ನ ಮೇನ್ ಫೀಚರ್ಸ್ ಆಯಿತಾ. ನೀವು ಆದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ ಫೋನ್ ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದು ಅಂತ. 30,000 ರೂಪಾಯಿಗೆ ಈ ಒಂದು ಬೇಸ್ ವೇರಿಯಂಟು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡ್ಕೊಂಡು 30,000 ರೂಪಾಯಿಗೆ ಸಿಕ್ಬಿಡುತ್ತೆ. ಈ ಒಂದು ಪ್ರೈಸ್ ರೇಂಜಿಗೆ ಪರ್ಸನಲ್ ನಂಗೆ ಅನಿಸ್ತಂಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಆಗಬಹುದು. ಇಷ್ಟು ದಿನ ನಾವೆಲ್ಲರೂ ಕೂಡ ಒಂದು ಒಳ್ಳೆ ಸ್ಮಾರ್ಟ್ ಫೋನ್, ಆ್ಯಂಡ್ರಾಯ್ಡ್ ಒಳ್ಳೆ ಸ್ಮಾರ್ಟ್ ಫೋನ್ ಅಂದರೆ ನಾವು ವಿತ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸು ಎಲ್ಲರೂ ಕೂಡ ಯೂಶಲಿ OnePlusಗೆ ಹೋಗ್ತಾ ಇದ್ವು ಆಯಿತಾ. ಬಟ್ ಇದೀಗ ನಥಿಂಗ್ ಅವರು ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ರೀತಿ ಫ್ಲಾಗ್ಶಿಪ್ ಕಿಲ್ಲರ್ ರೀತಿಯಲ್ಲೇ ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ರೆ ಅಂತ ಅನ್ನಿಸ್ತಾ ಇರುವಂಥದ್ದು. ಈ ಒಂದು ಸ್ಮಾರ್ಟ್ ಫೋನಲ್ಲಿ ಪ್ರತಿಯೊಂದು ಸ್ಪೆಸಿಫಿಕೇಶನ್ ಟಾಪ್ ನಾಚ್ ಇದೆ. ಒಂದನ್ನು ಬಿಟ್ಟು ಯಾವುದಪ್ಪ ಅಂದರೆ ಪ್ರೊಸೆಸರ್ ಆಯಿತಾ. ಸೊ ಪ್ರೊಸೆಸರ್ ಇದು ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್, Snapdragon 778+ ಪ್ರೊಸೆಸರ್. ಈ ಒಂದು ಫೋನಲ್ಲಿ ಆ ಒಂದು ಪ್ರೊಸೆಸರ್ ಒಂದು ರೀತಿ ಫ್ಲ್ಯಾಗ್ಶಿಪ್ ರೀತಿ ನಮಗೆ ಫೀಲ್ ಆಗೋ ರೀತಿ ಮಾಡುತ್ತೆ. ಅಷ್ಟು ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಆಯಿತಾ. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಐ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಿಮಗೆ ಒಂದು ರೀತಿ ಗೊತ್ತಾಗಲ್ಲ ಇದು ಹೈಯರ್ ಮಿಡ್ ಆ್ಯಂಡ್ ಅಥವಾ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಅಂತ. ಬಟ್ ಸ್ಟಿಲ್ ಈ ಒಂದು ಪ್ರೈಸ್ ರೇಂಜಿಗೆ 30,000 ರೂಪಾಯಿ ಇವ್ರು ನೀಡ್ತಿರುವಂಥ ಫೀಚರ್ ಪರ್ಸನ್ ನಂಗೆ ಅನ್ನಿಸ್ತಂಗೆ ಯಾರು ನೀಡ್ತಿಲ್ಲ. ಯಾವುದು ಯುನೀಕ್ ಫೀಚರ್ ಅಂತ ಅಂದರೆ ಒಂದು ಈ ಡಿಸೈನು ಗ್ಲಾಸ್ ಬ್ಯಾಕ್ ಕೆಲವೊಂದು ಸ್ಮಾರ್ಟ್ಫೋನ್ ಇರುತ್ತೆ. ಈ ಒಂದು ಮೆಟಾಲಿಕ್ ಫ್ರೇಮ್ ತುಂಬ ಯುನಿಕ್ ಫೀಚರ್ ಈ ಒಂದು ಪ್ರೈಸ್ ರೇಂಜಲ್ಲಿ, 30,000 ಪ್ರೈಸ್ ರೇಂಜಲ್ಲಿ. ಮತ್ತು ಈ ಒಂದು ಫೋನ್ ಇರುವಂಥ ವೈರ್ಲೆಸ್ ಚಾರ್ಜಿಂಗ್ ಈ ಒಂದು ಪ್ರೈಸ್ ರೇಂಜಲ್ಲಿ ಯಾರೂ ಕೊಡೋದಿಲ್ಲ. ತುಂಬ ಯುನೀಕ್ ಅನ್ನಿಸ್ತು ನನಗೆ. ಪ್ರೊಸೆಸರ್ ಕೂಡ ಚೆನ್ನಾಗಿದೆ. ಸೊ ಇದಿಷ್ಟು ನನ್ನ ಒಪಿನಿಯನ್ ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ. ಆರಾಮಾಗಿ ನೆಕ್ಸ್ಟಿಂದ ಬೇಕಾದರೆ ಈ ಒಂದು ಫೋನ್ 30,000 ಪ್ರೈಸ್ ರೇಂಜಲ್ಲಿ ಯಾರಿಗೆ ಬೇಕಾದ್ರೂ ಸಜೆಸ್ಟ್ ಮಾಡ್ಬೋದು. ಒಂದು ರೀತಿ ನಾನು ಚೆಕ್ ಮಾಡ್ದಂಗೆ ಯೂಸ್ ಮಾಡ್ದಂಗೆ ಒಂದು ರೀತಿ ಆ್ಯಂಡ್ರಾಯ್ಡ್ನ ಐಫೋನ್ ಆದರೂ ಆಗಬಹುದು ಒಂದು ನಥಿಂಗ್ ಸ್ಮಾರ್ಟ್ಫೋನ್ ಅಂತ, ನಥಿಂಗ್ ಬ್ರ್ಯಾಂಡ್ ಅಂತ ಅನ್ನಿಸ್ತಾ ಇದೆ. ಕಾದ್ ನೋಡೋಣ. ಸೊ ಇದಿಷ್ಟು ಈ ಒಂದು ನಥಿಂಗ್ ಫೋನ್ನ ಬಗ್ಗೆ. ನಥಿಂಗ್ ಅವರಂತೂ ಫೋನ್ ಕಳಿಸಿಲ್ಲ, ಆದರೆ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಈ ಒಂದು ವಿಡಿಯೋ ಆಯಿತು. ಐ ಹೋಪ್ ಫ್ಯೂಚರ್ನಲ್ಲಿ ನಥಿಂಗ್ ಅವರು ಡಿವೈಸ್ಗಳನ್ನ ನಮಗೆ ಕಳಿಸ್ತಾರೆ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ವು, ಬಟ್ ಆ ಒಂದು ವಿಡಿಯೋನ ಪ್ರೈವೇಟ್ ಮಾಡಿದ್ದೀನಿ. ರೀಸನ್ ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ಡೆಡಿಕೇಟೆಡ್ ವಿಡಿಯೋ ಮಾಡಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಏನೇನೋ ಸರ್ಕಸ್ ಎಲ್ಲ ಆಯಿತು, ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಆ್ಯಕ್ಚುಲಿ ಆಯಿತು ಅಂತ. ನಾನೊಬ್ಬನೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಕೂಡ ಆ ಒಂದು ವಿಡಿಯೋನ ಪ್ರೈವೇಟ್ ಮಾಡಿದ್ದಾರೆ. ಏನೆಲ್ಲ ಆಯಿತು ತಿಳಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ತುಂಬ ಸರ್ಕಸ್ ಆಯಿತು ಒಟ್ಟಿಗೆ.
ಸೊ ಇದಿಷ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋಲಿ.